ಪಿಂಕ್ ಐ ಅಂತ ಕರಿತೀವಿ. ಚಳಿಗಾಲದಲ್ಲಿ ಶೀತ ಗಾಳಿ ಜಾಸ್ತಿ ಬೀಸೋದ್ರಿಂದ ಈ ಇನ್ಫೆಕ್ಷನ್ ಒಬ್ಬರಿಂದ ಒಬ್ಬರಿಗೆ ಬೇಗ ಹರಡುತ್ತೆ. ಅದಕ್ಕೆ ಫಸ್ಟ್ ತುಂಬ ವರ್ಷಗಳ ಹಿಂದೆ ಇದು ಮೆಡ್ರಾಸಲ್ಲಿ ಫಸ್ಟ್ ಕಾಣಿಸ್ಕೊಂಡಿದ್ದ, ಅದಕ್ಕೆ ನಾವು ಮೆಡ್ರಾಸ್ ಐ ಅಂತಲೇ ಕರಿತೀವಿ. ಅದು ಕಂಜಂಕ್ಟಿವೈಟಿಸ್ ಅಂತ ಕರಿತೀವಿ, ಜನರಲಿ ವೈರಲ್ ಕಂಜಂಕ್ಟಿವೈಟಿಸ್ ಅಂತ ಕರಿತೀವಿ. ಇದು ಸ್ಕೂಲಿಗೆ ಹೋಗೋ ಮಕ್ಕಳಲ್ಲಿ ಒಂದು ಮಗುಗೆ ಬಂದರೆ ಇಡೀ ಕ್ಲಾಸಲ್ಲಿ ಎಲ್ಲರ ಮಕ್ಳಿಗೂ ಬರೋ ಚಾನ್ಸಸ್ ಇರುತ್ತೆ. ಮತ್ತು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡ್ತಾ ಇರೋರಲ್ಲಿ ಜಾಸ್ತಿ ಇರುತ್ತೆ. ಏನಾಗುತ್ತೆ ಅಂತ ಹೇಳಿದರೆ ಕಣ್ಣಲ್ಲಿ ಫಸ್ಟು ಕೆಂಪಾಗಕ್ಕೆ ಸ್ಟಾರ್ಟ್ ಆಗುತ್ತೆ, ಮತ್ತು ಏನೋ ಕಣ್ಣಲ್ಲಿ ಏನೋ ಧೂಳು ಬಿದ್ದಿರೋ ಥರ ಒತ್ತುತ್ತಾ ಇರುತ್ತೆ, ಮತ್ತು ಕಣ್ಣು ಊತ ಸ್ಟಾರ್ಟ್ ಆಗುತ್ತೆ. ಬೆಳಿಗ್ಗೆ ಎದ್ದಿದ ತಕ್ಷಣ ಮೇಲ್ಗಡೆ ರೆಪ್ಪೆ ಮತ್ತು ಕೆಳಗಡೆ ರೆಪ್ಪೆ ಎರಡು ಅಂಟ್ಕೊಂಡು ಗೀಜು ಬರೋಕ್ಕೆ ಸ್ಟಾರ್ಟ್ ಆಗಿರುತ್ತೆ. ಅದು ಫಸ್ಟ್ ಪೇಷಂಟ್ ನೋಟಿಸ್ ಮಾಡಿ ಹಾಸ್ಪಿಟಲ್ಗೆ ಜನರಲಿ ಬರ್ತಾರೆ. ಓಕೆ, ಇದು ವೈರಲ್ ಇನ್ಫೆಕ್ಷನ್ ಆಗೋದ್ರಿಂದ ಆ್ಯಂಟಿವೈರಲ್ಸ್ ಅಂತ ಏನಿಲ್ಲ, ಸಪೋರ್ಟಿವ್ ಟ್ರೀಟ್ಮೆಂಟ್ ಅಂತ ಕೊಡ್ತೀವಿ. ಬೇಸಿಕಲಿ ಕಣ್ಣಲ್ಲಿ ವೈರಲ್ ಲೋಡು ಜಾಸ್ತಿ ಇರೋದ್ರಿಂದ ಅದನ್ನು ವಾಶ್ ಔಟ್ ಮಾಡೋಕ್ಕೆ ಲೂಬ್ರಿಕೇಟಿಂಗ್ ಐ ಡ್ರಾಪ್ಸ್ ಕೊಡ್ತೀವಿ. ಮತ್ತು ಸೆಕೆಂಡ್ರಿ ಇನ್ಫೆಕ್ಷನ್ ಕಮ್ಮಿ ಆಗಬೇಕು ಅಂತ ಹೇಳಿ ಅದಕ್ಕೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಕಮ್ಮಿ ಆಗಬೇಕಂತ ಹೇಳಿ ಆ್ಯಂಟಿಬಯೋಟಿಕ್ಸ್ ಐ ಡ್ರಾಪ್ಸ್ ಎಲ್ಲ ಆಯಿಂಟ್ಮೆಂಟ್ ಕೊಡ್ತೀವಿ. ಯಾವುದೇ ಥರ ಸಿಮ್ಟಮ್ಸ್ ಗೊತ್ತಾಗಿದ ತಕ್ಷಣವೇ ಡಾಕ್ಟರ್ ಹತ್ರ ಬಂದು ಒಂದ್ಸಲ ತೋರಿಸ್ಕೊಂಡ್ರೆ ಒಳ್ಳೆಯದು. ನಿಮ್ಮಷ್ಟಕ್ಕೆ ನೀವೇ ಸೆಲ್ಫ್ ಮೆಡಿಕೇಷನ್ ದಯವಿಟ್ಟು ಮಾಡ್ಕೋಬೇಡಿ. ಮತ್ತು ಅನ್ನೆಸೆಸರಿಯಾಗಿ ಸ್ಟೀರಾಯ್ಡ್ ಐ ಡ್ರಾಪ್ಸ್ ಅಂತ ಕಾಮನ್ ಆಗಿ ಮೆಡಿಕಲ್ ಶಾಪ್ಸಲ್ಲಿ ಸಿಗೋದನ್ನು ದಯವಿಟ್ಟು ಯೂಸ್ ಮಾಡಬೇಡಿ. ಒಂದು ಸಲ ನಿಮ್ಮ ಕಣ್ಣಿನ ಡಾಕ್ಟರ್ ಹತ್ರ ತೋರಿಸಿ ತಪಾಸಣೆ ಮಾಡಿಸಿದ ನಂತರನೇ ನೀವು ಡ್ರಾಪ್ಸ್ ಉಪಯೋಗಿಸೋದು ಉತ್ತಮ. ಏನೇನು ಮಾಡಬಾರ್ದು ನೆಕ್ಸ್ಟು, ಇದು ವೈರಲ್ ಇನ್ಫೆಕ್ಷನ್ ಆಗಿರೋದ್ರಿಂದ ಕಣ್ಣಿನ ನೀರಿರುತ್ತಲ್ಲ, ನೀರು ಟಿಯರ್ಸ್ ಅಂತೀವಲ್ಲ, ಅದರಿಂದ ಬೇಗ ಸ್ಪ್ರೆಡ್ ಆಗುತ್ತೆ. ಒಬ್ಬರು ಪದೇ ಕಣ್ಣು ಮುಟ್ಕೊಳ್ಳೋದು, ಕಣ್ಣು ಮುಟ್ಟಿ ಬೇರೆಯವ್ರಿಗೆ ಮುಟ್ಟೋದು, ಮತ್ತು ನಾವು ಯೂಸ್ ಮಾಡಿದ್ದ ಕರ್ಚೀಫು ಇಲ್ಲ ಟಿಶ್ಯೂ ಪೇಪರು ಇನ್ನೊಬ್ಬರು ಮುಟ್ಟಿದರೆ ಅದರಿಂದ ಕೂಡ ಬರುತ್ತೆ. ಮತ್ತು ಈವನ್ ನಾವು ಸಲೈವಾದಲ್ಲಿ ಕೂಡ ಅದು ಅದು ವೈರಸ್ ಲೋಡ್ ಇರ್ಬೋದು. ಸೊ ಅದು ಕೂಡ ಹುಷಾರಾಗಿರಬೇಕು. ಮತ್ತು ಪ್ರತಿ ಸಲ ಕಣ್ಣು ಮುಟ್ಟಿದ ತಕ್ಷಣ ಸೋಪ್ ಹಾಕ್ಕೊಂಡು ಕೈ ತೊಳ್ಕೊಳ್ಳೋದು ತುಂಬಾ ಒಳ್ಳೆಯದು. ಜೊತೆಗೆ ಸ್ಯಾನಿಟೈಸರ್ ಕೂಡ ಯೂಸ್ ಮಾಡ್ಬೋದು ನೀವು. ಮತ್ತು ಮನೆಯಲ್ಲಿ ಹೇಗೆ ಒಬ್ರಿಗೆ ಬಂದ ಇನ್ಫೆಕ್ಷನ್ ಪ್ರಿವೆಂಟ್ ಮಾಡ್ಬೋದು ಅಂತ ಹೇಳಿದರೆ, ಅವರು ಯೂಸ್ ಮಾಡಿರೋ ಟವಲ್ನ ನಾವು ಯೂಸ್ ಮಾಡದೇ ಇರೋದು, ಸೇಮ್ ಸೋಪ್ ಯೂಸ್ ಮಾಡದೇ ಇರೋ ಥರ ನಾವು ನೋಡ್ಕೋಬೇಕು. ಮತ್ತು ಪ್ರೊಟೆಕ್ಟಿವ್ ಗ್ಲಾಸಸ್ ಹಾಕ್ಕೊಳ್ಳೋದ್ರಿಂದ ಪದೇ ಕೈ ಕಣ್ಣತ್ರ ಹೋಗೋದನ್ನು ಪ್ರಿವೆಂಟ್ ಮಾಡುತ್ತೆ. ಮತ್ತು ಒಬ್ಬರಿಂದ ಒಬ್ಬರಿಗೆ ಇನ್ಫೆಕ್ಷನ್ ಬೇಗ ಸ್ಪ್ರೆಡ್ ಆಗದೇ ಇರೋ ಥರ ನೋಡ್ಕೋಬೋದು. ಪಿಂಕ್ ಐ ಅಂತ ಕರಿತೀವಿ. ಚಳಿಗಾಲದಲ್ಲಿ ಶೀತ ಗಾಳಿ ಜಾಸ್ತಿ ಬೀಸೋದ್ರಿಂದ ಈ ಇನ್ಫೆಕ್ಷನ್ ಒಬ್ಬರಿಂದ ಒಬ್ಬರಿಗೆ ಬೇಗ ಹರಡುತ್ತೆ. ಅದಕ್ಕೆ ಫಸ್ಟ್ ತುಂಬ ವರ್ಷಗಳ ಹಿಂದೆ ಇದು ಮೆಡ್ರಾಸಲ್ಲಿ ಫಸ್ಟ್ ಕಾಣಿಸ್ಕೊಂಡಿದ್ದ, ಅದಕ್ಕೆ ನಾವು ಮೆಡ್ರಾಸ್ ಐ ಅಂತಲೇ ಕರಿತೀವಿ. ಅದು ಕಂಜಂಕ್ಟಿವೈಟಿಸ್ ಅಂತ ಕರಿತೀವಿ, ಜನರಲಿ ವೈರಲ್ ಕಂಜಂಕ್ಟಿವೈಟಿಸ್ ಅಂತ ಕರಿತೀವಿ. ಇದು ಸ್ಕೂಲಿಗೆ ಹೋಗೋ ಮಕ್ಕಳಲ್ಲಿ ಒಂದು ಮಗುಗೆ ಬಂದರೆ ಇಡೀ ಕ್ಲಾಸಲ್ಲಿ ಎಲ್ಲರ ಮಕ್ಳಿಗೂ ಬರೋ ಚಾನ್ಸಸ್ ಇರುತ್ತೆ. ಮತ್ತು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡ್ತಾ ಇರೋರಲ್ಲಿ ಜಾಸ್ತಿ ಇರುತ್ತೆ. ಏನಾಗುತ್ತೆ ಅಂತ ಹೇಳಿದರೆ ಕಣ್ಣಲ್ಲಿ ಫಸ್ಟು ಕೆಂಪಾಗಕ್ಕೆ ಸ್ಟಾರ್ಟ್ ಆಗುತ್ತೆ, ಮತ್ತು ಏನೋ ಕಣ್ಣಲ್ಲಿ ಏನೋ ಧೂಳು ಬಿದ್ದಿರೋ ಥರ ಒತ್ತುತ್ತಾ ಇರುತ್ತೆ, ಮತ್ತು ಕಣ್ಣು ಊತ ಸ್ಟಾರ್ಟ್ ಆಗುತ್ತೆ. ಬೆಳಿಗ್ಗೆ ಎದ್ದಿದ ತಕ್ಷಣ ಮೇಲ್ಗಡೆ ರೆಪ್ಪೆ ಮತ್ತು ಕೆಳಗಡೆ ರೆಪ್ಪೆ ಎರಡು ಅಂಟ್ಕೊಂಡು ಗೀಜು ಬರೋಕ್ಕೆ ಸ್ಟಾರ್ಟ್ ಆಗಿರುತ್ತೆ. ಅದು ಫಸ್ಟ್ ಪೇಷಂಟ್ ನೋಟಿಸ್ ಮಾಡಿ ಹಾಸ್ಪಿಟಲ್ಗೆ ಜನರಲಿ ಬರ್ತಾರೆ. ಓಕೆ, ಇದು ವೈರಲ್ ಇನ್ಫೆಕ್ಷನ್ ಆಗೋದ್ರಿಂದ ಆ್ಯಂಟಿವೈರಲ್ಸ್ ಅಂತ ಏನಿಲ್ಲ, ಸಪೋರ್ಟಿವ್ ಟ್ರೀಟ್ಮೆಂಟ್ ಅಂತ ಕೊಡ್ತೀವಿ. ಬೇಸಿಕಲಿ ಕಣ್ಣಲ್ಲಿ ವೈರಲ್ ಲೋಡು ಜಾಸ್ತಿ ಇರೋದ್ರಿಂದ ಅದನ್ನು ವಾಶ್ ಔಟ್ ಮಾಡೋಕ್ಕೆ ಲೂಬ್ರಿಕೇಟಿಂಗ್ ಐ ಡ್ರಾಪ್ಸ್ ಕೊಡ್ತೀವಿ. ಮತ್ತು ಸೆಕೆಂಡ್ರಿ ಇನ್ಫೆಕ್ಷನ್ ಕಮ್ಮಿ ಆಗಬೇಕು ಅಂತ ಹೇಳಿ ಅದಕ್ಕೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಕಮ್ಮಿ ಆಗಬೇಕಂತ ಹೇಳಿ ಆ್ಯಂಟಿಬಯೋಟಿಕ್ಸ್ ಐ ಡ್ರಾಪ್ಸ್ ಎಲ್ಲ ಆಯಿಂಟ್ಮೆಂಟ್ ಕೊಡ್ತೀವಿ. ಯಾವುದೇ ಥರ ಸಿಮ್ಟಮ್ಸ್ ಗೊತ್ತಾಗಿದ ತಕ್ಷಣವೇ ಡಾಕ್ಟರ್ ಹತ್ರ ಬಂದು ಒಂದ್ಸಲ ತೋರಿಸ್ಕೊಂಡ್ರೆ ಒಳ್ಳೆಯದು. ನಿಮ್ಮಷ್ಟಕ್ಕೆ ನೀವೇ ಸೆಲ್ಫ್ ಮೆಡಿಕೇಷನ್ ದಯವಿಟ್ಟು ಮಾಡ್ಕೋಬೇಡಿ. ಮತ್ತು ಅನ್ನೆಸೆಸರಿಯಾಗಿ ಸ್ಟೀರಾಯ್ಡ್ ಐ ಡ್ರಾಪ್ಸ್ ಅಂತ ಕಾಮನ್ ಆಗಿ ಮೆಡಿಕಲ್ ಶಾಪ್ಸಲ್ಲಿ ಸಿಗೋದನ್ನು ದಯವಿಟ್ಟು ಯೂಸ್ ಮಾಡಬೇಡಿ. ಒಂದು ಸಲ ನಿಮ್ಮ ಕಣ್ಣಿನ ಡಾಕ್ಟರ್ ಹತ್ರ ತೋರಿಸಿ ತಪಾಸಣೆ ಮಾಡಿಸಿದ ನಂತರನೇ ನೀವು ಡ್ರಾಪ್ಸ್ ಉಪಯೋಗಿಸೋದು ಉತ್ತಮ. ಏನೇನು ಮಾಡಬಾರ್ದು ನೆಕ್ಸ್ಟು, ಇದು ವೈರಲ್ ಇನ್ಫೆಕ್ಷನ್ ಆಗಿರೋದ್ರಿಂದ ಕಣ್ಣಿನ ನೀರಿರುತ್ತಲ್ಲ, ನೀರು ಟಿಯರ್ಸ್ ಅಂತೀವಲ್ಲ, ಅದರಿಂದ ಬೇಗ ಸ್ಪ್ರೆಡ್ ಆಗುತ್ತೆ. ಒಬ್ಬರು ಪದೇ ಕಣ್ಣು ಮುಟ್ಕೊಳ್ಳೋದು, ಕಣ್ಣು ಮುಟ್ಟಿ ಬೇರೆಯವ್ರಿಗೆ ಮುಟ್ಟೋದು, ಮತ್ತು ನಾವು ಯೂಸ್ ಮಾಡಿದ್ದ ಕರ್ಚೀಫು ಇಲ್ಲ ಟಿಶ್ಯೂ ಪೇಪರು ಇನ್ನೊಬ್ಬರು ಮುಟ್ಟಿದರೆ ಅದರಿಂದ ಕೂಡ ಬರುತ್ತೆ. ಮತ್ತು ಈವನ್ ನಾವು ಸಲೈವಾದಲ್ಲಿ ಕೂಡ ಅದು ವೈರಸ್ ಲೋಡ್ ಇರ್ಬೋದು. ಸೊ ಅದು ಕೂಡ ಹುಷಾರಾಗಿರಬೇಕು. ಮತ್ತು ಪ್ರತಿ ಸಲ ಕಣ್ಣು ಮುಟ್ಟಿದ ತಕ್ಷಣ ಸೋಪ್ ಹಾಕ್ಕೊಂಡು ಕೈ ತೊಳ್ಕೊಳ್ಳೋದು ತುಂಬಾ ಒಳ್ಳೆಯದು. ಜೊತೆಗೆ ಸ್ಯಾನಿಟೈಸರ್ ಕೂಡ ಯೂಸ್ ಮಾಡ್ಬೋದು ನೀವು. ಮತ್ತು ಮನೆಯಲ್ಲಿ ಹೇಗೆ ಒಬ್ರಿಗೆ ಬಂದ ಇನ್ಫೆಕ್ಷನ್ ಪ್ರಿವೆಂಟ್ ಮಾಡ್ಬೋದು ಅಂತ ಹೇಳಿದರೆ, ಅವರು ಯೂಸ್ ಮಾಡಿರೋ ಟವಲ್ನ ನಾವು ಯೂಸ್ ಮಾಡದೇ ಇರೋದು, ಸೇಮ್ ಸೋಪ್ ಯೂಸ್ ಮಾಡದೇ ಇರೋ ಥರ
ನಾವು ನೋಡ್ಕೋಬೇಕು. ಮತ್ತು ಪ್ರೊಟೆಕ್ಟಿವ್ ಗ್ಲಾಸಸ್ ಹಾಕ್ಕೊಳ್ಳೋದ್ರಿಂದ ಪದೇ ಪದೇ ಕೈ ಕಣ್ಣತ್ರ ಹೋಗೋದನ್ನು ಪ್ರಿವೆಂಟ್ ಮಾಡುತ್ತೆ. ಮತ್ತು ಒಬ್ಬರಿಂದ ಒಬ್ಬರಿಗೆ ಇನ್ಫೆಕ್ಷನ್ ಬೇಗ ಸ್ಪ್ರೆಡ್ ಆಗದೇ ಇರೋ ಥರ ನೋಡ್ಕೋಬೋದು. ಪಿಂಕ್ ಐ ಅಂತ ಕರಿತೀವಿ. ಚಳಿಗಾಲದಲ್ಲಿ ಶೀತ ಗಾಳಿ ಜಾಸ್ತಿ ಬೀಸೋದ್ರಿಂದ ಈ ಇನ್ಫೆಕ್ಷನ್ ಒಬ್ಬರಿಂದ ಒಬ್ಬರಿಗೆ ಬೇಗ ಹರಡುತ್ತೆ. ಅದಕ್ಕೆ ಫಸ್ಟು ತುಂಬ ವರ್ಷಗಳ ಹಿಂದೆ ಇದು ಮೆಡ್ರಾಸಲ್ಲಿ ಫಸ್ಟ್ ಕಾಣಿಸ್ಕೊಂಡಿದ್ದ, ಅದಕ್ಕೆ ನಾವು ಮೆಡ್ರಾಸ್ ಐ ಅಂತಲೇ ಕರಿತೀವಿ. ಅದು ಕಂಜಂಕ್ಟಿವೈಟಿಸ್ ಅಂತ ಕರಿತೀವಿ, ಜನರಲಿ ವೈರಲ್ ಕಂಜಂಕ್ಟಿವೈಟಿಸ್ ಅಂತ ಕರಿತೀವಿ. ಇದು ಸ್ಕೂಲಿಗೆ ಹೋಗೋ ಮಕ್ಕಳಲ್ಲಿ ಒಂದು ಮಗುಗೆ ಬಂದರೆ ಇಡೀ ಕ್ಲಾಸಲ್ಲಿ ಎಲ್ಲರ ಮಕ್ಳಿಗೂ ಬರೋ ಚಾನ್ಸಸ್ ಇರುತ್ತೆ. ಮತ್ತು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡ್ತಾ ಇರೋರಲ್ಲಿ ಜಾಸ್ತಿ ಇರುತ್ತೆ. ಏನಾಗುತ್ತೆ ಅಂತ ಹೇಳಿದರೆ ಕಣ್ಣಲ್ಲಿ ಫಸ್ಟು ಕೆಂಪಾಗಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತು ಕಣ್ಣಲ್ಲಿ ಏನೋ ಧೂಳು ಬಿದ್ದಿರೋ ಥರ ಒತ್ತುತ್ತಾ ಇರುತ್ತೆ. ಮತ್ತು ಕಣ್ಣು ಊತ ಸ್ಟಾರ್ಟ್ ಆಗುತ್ತೆ. ಬೆಳಿಗ್ಗೆ ಎದ್ದಿದ ತಕ್ಷಣ ಮೇಲ್ಗಡೆ ರೆಪ್ಪೆ ಮತ್ತು ಕೆಳಗಡೆ ರೆಪ್ಪೆ ಎರಡು ಅಂಟ್ಕೊಂಡು ಗೀಜು ಬರೋಕ್ಕೆ ಸ್ಟಾರ್ಟ್ ಆಗಿರುತ್ತೆ. ಅದು ಫಸ್ಟ್ ಪೇಷಂಟ್ ನೋಟಿಸ್ ಮಾಡಿ ಹಾಸ್ಪಿಟಲ್ಗೆ ಜನರಲಿ ಬರ್ತಾರೆ. ಓಕೆ, ಇದು ವೈರಲ್ ಇನ್ಫೆಕ್ಷನ್ ಆಗೋದ್ರಿಂದ ಆ್ಯಂಟಿವೈರಲ್ಸ್ ಅಂತ ಏನಿಲ್ಲ, ಸಪೋರ್ಟಿವ್ ಟ್ರೀಟ್ಮೆಂಟ್ ಅಂತ ಕೊಡ್ತೀವಿ. ಬೇಸಿಕಲಿ ಕಣ್ಣಲ್ಲಿ ವೈರಲ್ ಲೋಡು ಜಾಸ್ತಿ ಇರೋದ್ರಿಂದ ಅದನ್ನು ವಾಶ್ ಔಟ್ ಮಾಡೋಕ್ಕೆ ಲೂಬ್ರಿಕೇಟಿಂಗ್ ಐ ಡ್ರಾಪ್ಸ್ ಕೊಡ್ತೀವಿ. ಮತ್ತು ಸೆಕೆಂಡ್ರಿ ಇನ್ಫೆಕ್ಷನ್ ಕಮ್ಮಿ ಆಗಬೇಕು ಅಂತ ಹೇಳಿ ಅದಕ್ಕೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಕಮ್ಮಿ ಆಗಬೇಕಂತ ಹೇಳಿ ಆ್ಯಂಟಿಬಯೋಟಿಕ್ಸ್ ಐ ಡ್ರಾಪ್ಸೆಲ್ಲ ಆಯಿಂಟ್ಮೆಂಟ್ ಕೊಡ್ತೀವಿ. ಯಾವುದೇ ಥರ ಸಿಮ್ಟಮ್ಸ್ ಗೊತ್ತಾಗಿದ ತಕ್ಷಣವೇ ಡಾಕ್ಟರ್ ಹತ್ರ ಬಂದು ಒಂದ್ಸಲ ತೋರಿಸ್ಕೊಂಡ್ರೆ ಒಳ್ಳೆಯದು. ನಿಮ್ಮಷ್ಟಕ್ಕೆ ನೀವೇ ಸೆಲ್ಫ್ ಮೆಡಿಕೇಷನ್ ದಯವಿಟ್ಟು ಮಾಡ್ಕೋಬೇಡಿ. ಮತ್ತು ಅನ್ನೆಸೆಸರಿಯಾಗಿ ಸ್ಟೀರಾಯ್ಡ್ ಐ ಡ್ರಾಪ್ಸ್ ಅಂತ ಕಾಮನ್ ಆಗಿ ಮೆಡಿಕಲ್ ಶಾಪ್ಸಲ್ಲಿ ಸಿಗೋದನ್ನು ದಯವಿಟ್ಟು ಯೂಸ್ ಮಾಡಬೇಡಿ. ಒಂದು ಸಲ ನಿಮ್ಮ ಕಣ್ಣಿನ ಡಾಕ್ಟರ್ ಹತ್ರ ತೋರಿಸಿ ತಪಾಸಣೆ ಮಾಡಿಸಿದ ನಂತರನೇ ನೀವು ಡ್ರಾಪ್ಸ್ ಉಪಯೋಗಿಸೋದು ಉತ್ತಮ. ಏನೇನು ಮಾಡಬಾರ್ದು ನೆಕ್ಸ್ಟು, ಇದು ವೈರಲ್ ಇನ್ಫೆಕ್ಷನ್ ಆಗಿರೋದ್ರಿಂದ ಕಣ್ಣಿನ ನೀರಿರುತ್ತಲ್ಲ, ನೀರು ಟಿಯರ್ಸ್ ಅಂತೀವಲ್ಲ, ಅದರಿಂದ ಬೇಗ ಸ್ಪ್ರೆಡ್ ಆಗುತ್ತೆ. ಒಬ್ಬರು ಪದೇ ಪದೇ ಕಣ್ಣು ಮುಟ್ಕೊಳ್ಳೋದು, ಕಣ್ಣು ಮುಟ್ಟಿ ಬೇರೆಯವ್ರಿಗೆ ಮುಟ್ಟೋದು, ಮತ್ತು ನಾವು ಯೂಸ್ ಮಾಡಿದ್ದ ಕರ್ಚೀಫು ಇಲ್ಲ ಟಿಶ್ಯೂ ಪೇಪರು ಇನ್ನೊಬ್ಬರು ಮುಟ್ಟಿದರೆ ಅದರಿಂದ ಕೂಡ ಬರುತ್ತೆ. ಮತ್ತು ಈವನ್ ನಾವು ಸಲೈವಾದಲ್ಲಿ ಕೂಡ ಅದು ಪ್ರಾಬ್ಲಮ್ಸ್, ಅದು ವೈರಸ್ ಲೋಡ್ ಇರ್ಬೋದು. ಸೊ ಅದು ಕೂಡ ಹುಷಾರಾಗಿರಬೇಕು. ಮತ್ತು ಪ್ರತಿ ಸಲ ಕಣ್ಣು ಮುಟ್ಟಿದ ತಕ್ಷಣ ಸೋಪ್ ಹಾಕ್ಕೊಂಡು ಕೈ ತೊಳ್ಕೊಳ್ಳೋದು ತುಂಬಾ ಒಳ್ಳೆಯದು. ಜೊತೆಗೆ ಸ್ಯಾನಿಟೈಸರ್ ಕೂಡ ಯೂಸ್ ಮಾಡ್ಬೋದು ನೀವು. ಮತ್ತು ಮನೆಯಲ್ಲಿ ಹೇಗೆ ಒಬ್ರಿಗೆ ಬಂದ ಇನ್ಫೆಕ್ಷನ್ ಪ್ರಿವೆಂಟ್ ಮಾಡ್ಬೋದು ಅಂತ ಹೇಳಿದರೆ, ಅವರು ಯೂಸ್ ಮಾಡಿರೋ ಟವಲ್ನ ನಾವು ಯೂಸ್ ಮಾಡದೇ ಇರೋದು, ಸೇಮ್ ಸೋಪ್ ಯೂಸ್ ಮಾಡದೇ ಇರೋ ಥರ ನಾವು ನೋಡ್ಕೋಬೇಕು. ಮತ್ತು ಪ್ರೊಟೆಕ್ಟಿವ್ ಗ್ಲಾಸಸ್ ಹಾಕ್ಕೊಳ್ಳೋದ್ರಿಂದ ಪದೇ ಪದೇ ಕೈ ಕಣ್ಣತ್ರ ಹೋಗೋದನ್ನು ಪ್ರಿವೆಂಟ್ ಮಾಡುತ್ತೆ. ಮತ್ತು ಒಬ್ಬರಿಂದ ಒಬ್ಬರಿಗೆ ಇನ್ಫೆಕ್ಷನ್ ಬೇಗ ಸ್ಪ್ರೆಡ್ ಆಗದೇ ಇರೋ ಥರ ನೋಡ್ಕೋಬೋದು. ಪಿಂಕ್ ಐ ಅಂತ ಕರಿತೀವಿ. ಚಳಿಗಾಲದಲ್ಲಿ ಶೀತ ಗಾಳಿ ಜಾಸ್ತಿ ಬೀಸೋದ್ರಿಂದ ಈ ಇನ್ಫೆಕ್ಷನ್ ಒಬ್ಬರಿಂದ ಒಬ್ಬರಿಗೆ ಬೇಗ ಹರಡುತ್ತೆ. ಅದಕ್ಕೆ ಫಸ್ಟು ತುಂಬ ವರ್ಷಗಳ ಹಿಂದೆ ಇದು ಮೆಡ್ರಾಸಲ್ಲಿ ಫಸ್ಟ್ ಕಾಣಿಸ್ಕೊಂಡಿದ್ದ, ಅದಕ್ಕೆ ನಾವು ಮೆಡ್ರಾಸ್ ಐ ಅಂತಲೇ ಕರಿತೀವಿ. ಅದು ಕಂಜಂಕ್ಟಿವೈಟಿಸ್ ಅಂತ ಕರಿತೀವಿ, ಜನರಲಿ ವೈರಲ್ ಕಂಜಂಕ್ಟಿವೈಟಿಸ್ ಅಂತ ಕರಿತೀವಿ. ಇದು ಸ್ಕೂಲಿಗೆ ಹೋಗೋ ಮಕ್ಕಳಲ್ಲಿ ಒಂದು ಮಗುಗೆ ಬಂದರೆ ಇಡೀ ಕ್ಲಾಸಲ್ಲಿ ಎಲ್ಲರ ಮಕ್ಳಿಗೂ ಬರೋ ಚಾನ್ಸಸ್ ಇರುತ್ತೆ. ಮತ್ತು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡ್ತಾ ಇರೋರಲ್ಲಿ ಜಾಸ್ತಿ ಇರುತ್ತೆ. ಏನಾಗುತ್ತೆ ಅಂತ ಹೇಳಿದರೆ ಕಣ್ಣಲ್ಲಿ ಫಸ್ಟು ಕೆಂಪಾಗಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತು ಕಣ್ಣಲ್ಲಿ ಏನೋ ಧೂಳು ಬಿದ್ದಿರೋ ಥರ ಒತ್ತುತ್ತಾ ಇರುತ್ತೆ. ಮತ್ತು ಕಣ್ಣು ಊತ ಸ್ಟಾರ್ಟ್ ಆಗುತ್ತೆ. ಬೆಳಿಗ್ಗೆ ಎದ್ದಿದ ತಕ್ಷಣ ಮೇಲ್ಗಡೆ ರೆಪ್ಪೆ ಮತ್ತು ಕೆಳಗಡೆ ರೆಪ್ಪೆ ಎರಡು ಅಂಟ್ಕೊಂಡು ಗೀಜು ಬರೋಕ್ಕೆ ಸ್ಟಾರ್ಟ್ ಆಗಿರುತ್ತೆ. ಅದು ಫಸ್ಟ್ ಪೇಷಂಟ್ ನೋಟಿಸ್ ಮಾಡಿ ಹಾಸ್ಪಿಟಲ್ಗೆ ಜನರಲಿ ಬರ್ತಾರೆ. ಓಕೆ, ಇದು ವೈರಲ್ ಇನ್ಫೆಕ್ಷನ್ ಆಗೋದ್ರಿಂದ ಆ್ಯಂಟಿವೈರಲ್ಸ್ ಅಂತ ಏನಿಲ್ಲ, ಸಪೋರ್ಟಿವ್ ಟ್ರೀಟ್ಮೆಂಟ್ ಅಂತ ಕೊಡ್ತೀವಿ. ಬೇಸಿಕಲಿ ಕಣ್ಣಲ್ಲಿ ವೈರಲ್ ಲೋಡು ಜಾಸ್ತಿ ಇರೋದ್ರಿಂದ ಅದನ್ನು ವಾಶ್ ಔಟ್ ಮಾಡೋಕ್ಕೆ ಲೂಬ್ರಿಕೇಟಿಂಗ್ ಐ ಡ್ರಾಪ್ಸ್ ಕೊಡ್ತೀವಿ. ಮತ್ತು ಸೆಕೆಂಡ್ರಿ ಇನ್ಫೆಕ್ಷನ್ ಕಮ್ಮಿ ಆಗಬೇಕು ಅಂತ ಹೇಳಿ ಅದಕ್ಕೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಕಮ್ಮಿ ಆಗಬೇಕಂತ ಹೇಳಿ ಆ್ಯಂಟಿಬಯೋಟಿಕ್ಸ್ ಐ ಡ್ರಾಪ್ಸೆಲ್ಲ ಆಯಿಂಟ್ಮೆಂಟ್ ಕೊಡ್ತೀವಿ. ಯಾವುದೇ ಥರ ಸಿಮ್ಟಮ್ಸ್ ಗೊತ್ತಾಗಿದ ತಕ್ಷಣವೇ ಡಾಕ್ಟರ್ ಹತ್ರ ಬಂದು ಒಂದ್ಸಲ ತೋರಿಸ್ಕೊಂಡ್ರೆ ಒಳ್ಳೆಯದು. ನಿಮ್ಮಷ್ಟಕ್ಕೆ ನೀವೇ ಸೆಲ್ಫ್ ಮೆಡಿಕೇಷನ್ ದಯವಿಟ್ಟು ಮಾಡ್ಕೋಬೇಡಿ. ಮತ್ತು ಅನ್ನೆಸೆಸರಿಯಾಗಿ ಸ್ಟೀರಾಯ್ಡ್ ಐ ಡ್ರಾಪ್ಸ್ ಅಂತ ಕಾಮನ್ ಆಗಿ ಮೆಡಿಕಲ್ ಶಾಪ್ಸಲ್ಲಿ ಸಿಗೋದನ್ನು ದಯವಿಟ್ಟು ಯೂಸ್ ಮಾಡಬೇಡಿ. ಒಂದು ಸಲ ನಿಮ್ಮ ಕಣ್ಣಿನ ಡಾಕ್ಟರ್ ಹತ್ರ ತೋರಿಸಿ ತಪಾಸಣೆ ಮಾಡಿಸಿದ ನಂತರನೇ ನೀವು ಡ್ರಾಪ್ಸ್ ಉಪಯೋಗಿಸೋದು ಉತ್ತಮ. ಏನೇನು ಮಾಡಬಾರ್ದು ನೆಕ್ಸ್ಟು, ಇದು ವೈರಲ್ ಇನ್ಫೆಕ್ಷನ್ ಆಗಿರೋದ್ರಿಂದ ಕಣ್ಣಿನ ನೀರಿರುತ್ತಲ್ಲ, ನೀರು ಟಿಯರ್ಸ್ ಅಂತೀವಲ್ಲ, ಅದರಿಂದ ಬೇಗ ಸ್ಪ್ರೆಡ್ ಆಗುತ್ತೆ. ಒಬ್ಬರು ಪದೇ ಪದೇ ಕಣ್ಣು ಮುಟ್ಕೊಳ್ಳೋದು, ಕಣ್ಣು ಮುಟ್ಟಿ ಬೇರೆಯವ್ರಿಗೆ ಮುಟ್ಟೋದು, ಮತ್ತು ನಾವು ಯೂಸ್ ಮಾಡಿದ್ದ ಕರ್ಚೀಫು ಇಲ್ಲ ಟಿಶ್ಯೂ ಪೇಪರು ಇನ್ನೊಬ್ಬರು ಮುಟ್ಟಿದರೆ ಅದರಿಂದ ಕೂಡ ಬರುತ್ತೆ. ಮತ್ತು ಈವನ್ ನಾವು ಸಲೈವಾದಲ್ಲಿ ಕೂಡ ಅದು ಪ್ರಾಬ್ಲಮ್ಸ್, ಅದು ವೈರಸ್ ಲೋಡ್ ಇರ್ಬೋದು. ಸೊ ಅದು ಕೂಡ ಹುಷಾರಾಗಿರಬೇಕು. ಮತ್ತು ಪ್ರತಿ ಸಲ ಕಣ್ಣು ಮುಟ್ಟಿದ ತಕ್ಷಣ ಸೋಪ್ ಹಾಕ್ಕೊಂಡು ಕೈ ತೊಳ್ಕೊಳ್ಳೋದು ತುಂಬಾ ಒಳ್ಳೆಯದು. ಜೊತೆಗೆ ಸ್ಯಾನಿಟೈಸರ್ ಕೂಡ ಯೂಸ್ ಮಾಡ್ಬೋದು ನೀವು. ಮತ್ತು ಮನೆಯಲ್ಲಿ ಹೇಗೆ ಒಬ್ರಿಗೆ ಬಂದ ಇನ್ಫೆಕ್ಷನ್ ಪ್ರಿವೆಂಟ್ ಮಾಡ್ಬೋದು ಅಂತ ಹೇಳಿದರೆ,
ಅವರು ಯೂಸ್ ಮಾಡಿರೋ ಟವಲ್ನ ನಾವು ಯೂಸ್ ಮಾಡದೇ ಇರೋದು, ಸೇಮ್ ಸೋಪ್ ಯೂಸ್ ಮಾಡದೇ ಇರೋ ಥರ ನಾವು ನೋಡ್ಕೋಬೇಕು. ಮತ್ತು ಪ್ರೊಟೆಕ್ಟಿವ್ ಗ್ಲಾಸಸ್ ಹಾಕ್ಕೊಳ್ಳೋದ್ರಿಂದ ಪದೇ ಪದೇ ಕೈ ಕಣ್ಣತ್ರ ಹೋಗೋದನ್ನು ಪ್ರಿವೆಂಟ್ ಮಾಡುತ್ತೆ, ಮತ್ತು ಒಬ್ಬರಿಂದ ಒಬ್ಬರಿಗೆ ಇನ್ಫೆಕ್ಷನ್ ಬೇಗ ಸ್ಪ್ರೆಡ್ ಆಗದೇ ಇರೋ ಥರ ನೋಡ್ಕೋಬೋದು.